ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಸಂಜಯ್ ಮಾತಾಡ್ತಾ ಇರೋದು. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಕಳಪೆ. ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಅನ್ನೋದು ತುಂಬಾ ಮುಖ್ಯವಾದ್ದು. ನಾವು ಸಣ್ಣ ತಪ್ಪು ಮಾಡಲಿ, ದೊಡ್ಡ ತಪ್ಪು ಮಾಡಲಿ, ಕಳಪೆ ಸಿಕ್ಕೇ ಸಿಗುತ್ತೆ. ಅದು ಯಾರ ಕೈಯಿಂದಲೂ ತಡೆಯೋಕ್ಕಂತೂ ಆಗಲ್ಲ. ಕಳಪೆ ತಗೊಂಡಿರುವಂಥ ನಮ್ಮ ವೈಟ್ ಕಾರ್ಡ್ ಎಂಟರಿ ರಜತ್ ಸರಿನಾ ತಪ್ಪಾ ಮಾತಾಡೋಣ. ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡೋಣ. ನಮ್ಮ ರಜತ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಫಸ್ಟ್ ಕಮೆಂಟ್ ಮಾಡಿ. ನನಗೆ ಏನು ಅನಿಸುತ್ತೆ ಅಂತಂದರೆ ಕಾಂಟ್ರವರ್ಸಿ ಮಾಡೋಕ್ಕೆ ಅಂತಲೇ ಬಂದಿರೋದು. ಅದು ಹಂಗೆ ಅನಿಸ್ತಾರೆ ನನಗಂತೂ. ಕಾಂಟ್ರವರ್ಸಿ ಮಾಡೋಕ್ಕೆ ಬಂದಿರೋದು. ಮತ್ತು ನಮ್ಮ ಜಗದೀಶ್ ಅವರು ಇದ್ರಲ್ಲ ಅವಾಗ ಅದೇ ಥರ ನಡ್ಕೊತಾ ಇದ್ದಾರೆ. ಯಾರಿಗೂ ಕೂಡ ಒಂಚೂರು ರೆಸ್ಪೆಕ್ಟ್ ಕೊಡ್ತಾಯಿಲ್ಲ. ಅದು ಏನಕ್ಕೆ ಎತ್ತ ಅಂತ ಗೊತ್ತಿಲ್ಲ. ನಿಮಗೂ ಅವ್ರ ಬಗ್ಗೆ ಏನಾದ್ರು ತಿಳಿದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನೋಡೋಣ ಏನು ಅಂತ. ಇನ್ನು ನಮ್ಮ ಶೋಭಾ ಶೆಟ್ಟಿ ನೋಡೋದಾದರೆ ತುಂಬ ಅಚ್ಚುಕಟ್ಟಾಗಿ ಗೇಮ್ಗಳು ಆಡ್ತಾಯಿದ್ದಾರೆ. ಅದು ತುಂಬ ಎಲ್ಲ ಗೇಮ್ಗಳು ಅಷ್ಟೇ ಅಚ್ಚುಕಟ್ಟಾಗಿ ಆಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ದು ಕೂಡಲೇ ಇಷ್ಟು ಬೇಗ ಕಳಪೆ ತಗೊಟ್ಬಿಟ್ರಲ್ಲಪ್ಪ ಅಂತ ಅನಿಸಿಕೆ ನಿಮಗೆ. ಅದು ನಾನು ಕ್ಲಿಯರ್ ಮಾಡ್ತೀನಿ ಏನು ಅಂತ. ಇನ್ನು ನಮ್ಮ ಹನುಮಂತವರು ಎಲ್ಲ ನೋಡೋದಾದರೆ ವೈಟ್ ಕಾರ್ಡ್ ಎಂಟ್ರಿ 3 ಜನ ಇನ್ನು ಹನುಮಂತು, ಶೋಭಾ ಶೆಟ್ಟಿ, ರಜತ್ತು. ಈ 3 ಜನದಲ್ಲಿ ನಿಮ್ಗೆ ಯಾರು ತುಂಬ ಇಷ್ಟ ಆಗಿತ್ತು ಅಂತ ಕಮೆಂಟ್ ಮಾಡಿ. ನನಗೆ ಈ 3 ಜನದಲ್ಲಿ ಶೋಭಾ ಶೆಟ್ಟಿ, ಯಾಕೆಂತಂದರೆ ಗೇಮ್ಗಳು ಅಂತಂದರೆ ಅವ್ರು ಸ್ಟ್ಯಾಂಡ್ ತೊಗೊತಾರೆ. ಅವ್ರು ಎಲ್ಲಿ ಮಾತಾಡಬೇಕು ಅನಿಸುತ್ತೋ ಅಲ್ಲಿ ಮಾತಾಡೇ ಆಡ್ತಾರೆ. ಇನ್ನು ನಮ್ಮ ಹನುಮಂತ ಬಗ್ಗೆ ಮಾತಾಡೋಣ ಅಂತಂದರೆ ಇನ್ನೋಸೆಂಟಲ್ಲಿ ಮುಖ್ಯವಾಗಲ್ಲ. ಇನ್ನೋಸೆಂಟಲ್ಲಿ ಸುಮ್ಮನೆ ಖಾಲಿ ಕಸ ಇದ್ದಂಗೆ ಅಷ್ಟೇ. ಅಲ್ಲಿ ಇನ್ನೋಸೆಂಟಾಗಿ ನಾವು ಇರ್ತೀವಿ ಅಂತಂದರೆ ಅಲ್ಲಿ ಸುಮಾರು ದಿನ ಇರೋಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನಾದರೂ ಇದ್ದರೆ ಮಾತ್ರ ಅದು ಇರೋಕ್ಕಾಗೋದಷ್ಟೇ. ಅಲ್ಲಿ ನಿಜವಾಗ್ಲೂ ಅಲ್ಲಿ ಇರೋಕ್ಕಾಗಲ್ಲ. ಇನ್ನು ನಮ್ಮ ವೈಟ್ ಕಾರ್ಡ್ ಎಂಟ್ರಿ ರಜತ್ ಬಗ್ಗೆ ಮಾತಾಡೋದಾದರೆ ಬಂದಿದ್ದು ಇನ್ನೂ 2 ದಿನವೂ ಆಗಿಲ್ಲ, 3 ದಿನವೂ ಆಗಿಲ್ಲ, ಆಗಲೇ 4ನೇ ದಿನಕ್ಕೆ ಗೇಮ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡವ್ರಲ್ಲ. ಅದೆಲ್ಲ ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ದ ತಕ್ಷಣ, ಇಡೀ ಇತಿಹಾಸದಲ್ಲಿ ಬಂದಿದ್ದ ತಕ್ಷಣ ವೈಟ್ ಕಾರ್ಡ್ ಎಂಟ್ರಿ ಅವರಿಗೆ ರೆಸ್ಪೆಕ್ಟೇ ಇಲ್ಲ. ಅದು ನಮ್ಮ ರಜತ್. ಹೊರಗಡೆನೂ ಅಷ್ಟೇ, ಒಳಗಡೆನೂ ಅಷ್ಟೇ. ರಜತ್ನ ಕಂಡ್ರೆ ಎಲ್ಲ ಬೈತಾ ಇದ್ದಾರೆ ಅಷ್ಟೇ. ರಜತ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ತಗಡು ಎಲ್ಲರೂ ಸೇರಿ ಕಳಪೆ ಕೊಟ್ಟಿದ್ದು. ಐಶ್ವರ್ಯ, ಶಶಿರು ಅವ್ರಿಗೆ ಏನಂತಾರೆ ಅಂತಂದರೆ ಹುಡುಗಿನ ಇಟ್ಕೊಂಡು ಇದು ಮಾಡೋದಿಲ್ಲ ಅಂತಾರೆ. ಆದರೆ ಬ್ರೋ, ನೀವು ಬಂದಿದ್ದ ತಕ್ಷಣ ಯಾರು ಫ್ರೆಂಡ್ಶಿಪ್ ಕಟ್ ಮಾಡಿ ಮುಂದೋಗ್ಬೇಕು ಅಂತಂದರೆ ಭವ್ಯ ಅಂತಂದು ಏನಕ್ಕಂದ್ರಿ? ನಮ್ಮ ಬಿಗ್ ಬಾಸ್ ಅವರು ಕೇಳ್ತಾರೆ, ಕಾಯಿ ಹೊಡಿತಾರಲ್ಲ ಅವತ್ತು ಬಂದಿದ್ದ ತಕ್ಷಣ ಫಸ್ಟ್ನೇ ದಿನ ಆವಾಗ ಕೇಳ್ತಾರೆ, ಯಾವ ಸ್ನೇಹವನ್ನು ನೀವು ಕಟ್ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಇವರು ರಜತ್ ಅವರು, ನಾನು ತ್ರಿವಿಕ್ರಮ ಮತ್ತು ಭವ್ಯದ ಸ್ನೇಹವನ್ನು ಕಟ್ ಮಾಡಬೇಕು. ಯಾಕೆ ಅಂತಂದರೆ ಜೊತೆ ಇಟ್ಕೊಂಡು ಮಾಡ್ತಿದ್ದೆ ಗುರು ನೀನು ಇವಾಗ. ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ರಜತ್ ಅವರು ಅಲ್ಲಿ ಹೋಗಿರೋದಕ್ಕೆ ಕಾಂಟ್ರವರ್ಸಿ ಮಾಡೋದಕ್ಕೆ, ಸರಿನಾ? ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ಅಲ್ಲಿ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗಿದ್ದಾರೆ. ಈ ವಾರದ ಕತೆ ಕಿಚ್ಚನ ಜೊತೆ ಬರುತ್ತಲ್ಲ, ಶನಿವಾರ ಭಾನುವಾರ ಬರುತ್ತಲ್ಲ, 2 ದಿನವೂ ಒಳ್ಳೆ ಕ್ಲಾಸ್ ತಗೊತಾರೆ. ಯಾಕೆ ಅಂತಂದರೆ ಮಾಡಿದ ಸಣ್ಣ ತಪ್ಪ ಹೇಳಿ ಅಂತ ಮಾತಾಡಿದ್ದಾರೆ. ಅದು ಸುದೀಪ್ ಸರು ಒಳಗಡೆ ಕಂಟೆಸ್ಟೆಂಟ್ಸ್ನೆಲ್ಲರನ್ನೂ ಮನೆಯವ್ರ ಥರ ನೋಡ್ಕೊತಾರೆ, ಸರಿನಾ? ಅವರೆಲ್ಲ ಸ್ಟೂಡೆಂಟ್ಸು, ನಮ್ಮ ಸುದೀಪ್ ಸರು ಟೀಚರ್ ಥರ, ಸರಿನಾ? ಒಬ್ಬರು ಸ್ಟೂಡೆಂಟ್ಸ್ ಬಗ್ಗೆ ಬೇರೊಬ್ಬರು ಬಂದು ಬೈದರೆ ಟೀಚರಿಗೆ ಎಷ್ಟು ಕೋಪ ಬರ್ಬೋದು ಹೇಳಿ? ಅದನ್ನು ಅಡ್ಮಿಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸುದೀಪ್ ಸರು. ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ, ಇಲ್ಲಾಂದಿರ ಅವತ್ತು ಮಾತಾಡ್ತಾಯಿದ್ರು. ಇದು ಸರಿನಾ ತಪ್ಪ ಅಂತ ಮಾತಾಡೋದಾದರೆ ತಪ್ಪು. ರಜತ್ ಅವ್ರು ಆ ಥರ ಮಾತಾಡಿದ್ದು ತಪ್ಪು. ಸರಿ ಅಂತಂದರೆ ನಮ್ಮ ತ್ರಿವಿಕ್ರಮು ಮತ್ತು ಎಲ್ಲರೂ ಕೂಡ ಸೈಲೆಂಟಾಗಿ ಆಟ ಆಡ್ತಾರಲ್ಲ ಈ ಸದ್ಯ ಗೇಮು, ಅದಕ್ಕೆ ಉತ್ತಮ ಕೊಡಬೇಕು. ಇಡೀ ಮನೆಗೆ ಉತ್ತಮ ಕೊಡಬೇಕು. ಯಾಕೆಂತಂದರೆ ಎಲ್ಲೂ ಕೂಡ ಕುಗ್ಲಿಲ್ಲ, ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಎಲ್ಲ ಕಡೆಯೂ ಚೆನ್ನಾಗಿ ಆಟ ಆಡಿದ್ರು.
ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಜತ್ ಅವರು ಕಳಪೆ ತಗೊಂಡು ಹೋಗಿದ್ದು ನಿಮ್ಗೆ ಇಷ್ಟ ಆಯ್ತಾ, ಅಥವಾ ಏನೋ ಬೇರೆ ಥರ ಶಿಕ್ಷೆ ಕೊಡಬೇಕಾಯ್ತು ಬ್ರೋ ಅಂತ ಏನೋ ಆಯಿತು ಅಂತಂದರೆ ಕಾಮೆಂಟ್ ಮಾಡಿ ನೋಡೋಣ. ಸುದೀಪ್ ಸರ್ ಸುದೀಪ್ ಸರ್ ಏನಾದ್ರು ಮಾತಾಡ್ಬೋದೇನೋ ಅಂತ ನಾನು ಕಾಯ್ತಿದ್ದೀನಿ ಶನಿವಾರಕ್ಕೆ. ನೀವೆಲ್ಲ ಕಾಯ್ತಿದ್ದೀರಾ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಿಗೆಲ್ಲ ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.